ಟೆಂಪಲ್ ಟೂರ್ ಭಾಗ 3ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾ ಆಗಲೇ ಹೇಳ್ದಾಗೆ ಇದು ಜಲವರಾಹಿ. ಅಮ್ಮ ಇದಕ್ಕೆ ಅಭಿಷೇಕ ಮಾಡಿ ನಾವು ಕುಟ್ಟಿ ನೂರಿ ಪುಡಿ ಮಾಡಿ ಹಚ್ತಾ ಇದ್ದೀವಿ ಅರಿಶಿನ. ಅದೊಂದು ಸಮಾಧಾನ, ನಾವೇ ಕುಟ್ಟಿ ಪುಡಿ ಮಾಡಿ ಹಚ್ತಾ ಇರೋ ಅರಿಶಿನ ಅನ್ನೋದೊಂದು ವಿಶೇಷ. ಇಲ್ಲಿ ನೀವು ಸಹ ಬಂದರೆ ಇಲ್ಲಿ ಜಲವರಾಹಿಗೆ ನೀವು ಅಭಿಷೇಕ ಮಾಡಿ ಅರಿಶಿನವನ್ನು ಲೇಪಿಸ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಾನು ಫಸ್ಟ್ ಪಾಟಲ್ಲಿ ತೋರಿಸ್ದಾಗೆ ಮೇನ್ ಗರ್ಭಗುಡಿಯಲ್ಲಿರೋ ವರಾಹಿ ಅಮ್ಮಂಗೂ ಸಹ ನಾವು ಜಲ ಅಭಿಷೇಕ ಮಾಡಬಹುದು. ಅಲಂಕಾರ ಆಗೋಕ್ಕಿಂತ ಮುಂಚೆ ಅದು ಬೆಳಗ್ಗೆ ಹೊತ್ತು, ಬೆಳಗ್ಗೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನೀವು ಮಾಡ್ಬೋದು. ಯಾರೇ ಬಂದ್ರೂ ಜಲಾಭಿಷೇಕ ಮಾಡ್ಬೋದು. ನಾವು ಸಾಯಂಕಾಲ ಹೋಗಿದ್ರಿಂದ ನಮ್ಗೆ ಆ ಅವಕಾಶ ಸಿಗಲಿಲ್ಲ. ಆದರೆ ನೀವು ಬೇಗ ಹೋದರೆ ಖಂಡಿತವಾಗ್ಲೂ ಮಾಡ್ಬೋದು, ಯಾಕಂದರೆ ಸಂಜೆ ಮೇಲೆ ಅವರು ಅಲಂಕಾರ ಮಾಡಿಬಿಡ್ತಾರೆ. ಸೊ ಇದು ಎಲ್ಲಿ ಏನು ಅಂತ ಈಗ ಅಮ್ಮ ತಿಳಿಸ್ಕೊಡ್ತಾರೆ, ನೋಡಿ. ದರ್ಶನ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಾಯಿತು. ಇದು ಬೇಲೂರು ತ್ರಿಶಕ್ತಿ ವರಾಹಿ ಅಂತ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಬೆಳಗ್ಗೆ ಹೊತ್ತು ಬಂದರೆ ನಮ್ಮ ಕೈಲೇ ಜಲಾಭಿಷೇಕ ಎಲ್ಲ ಮಾಡಿಸ್ತಾರೆ. ಆಮೇಲೆ ತುಂಬ ಶಕ್ತಿವಂತ ವರಾಹಿ ಅಮ್ಮ, ನನಗೆ ಭಾಳ ಪ್ರಿಯವಾದ ವರಾಹಿ ಅಮ್ಮನ ದರ್ಶನ ಇವತ್ತು ನನಗೆ ಕೊಟ್ಟಳು. ಇದು ನನ್ನ ಸೌಭಾಗ್ಯ. ಪುನಃ ಪುನಃ ಬಂದು ದರ್ಶನ ಮಾಡೋವಂಥ ಸೌಭಾಗ್ಯ ನನಗೆ ಕೊಡಲಿ ಅಂತ ಬೇಡ್ಕೊತೀನಿ. ಸಾಧ್ಯವಷ್ಟು ನೀವು ಎಲ್ಲರೂ ಬಂದು ಒಂದ್ಸಲ ಅಂದರೂ ಅಮ್ಮನ ದರ್ಶನ ಪಡೀರಿ. ತುಂಬ ಕಂಚಿಯಿಂದ ಬೆಂಗಳೂರಿಗೆ ಬರೋ ರೂಟಲ್ಲಾದರೂ ಬರ್ಬೋದು. ಬೆಂಗಳೂರಿಂದ ಕಂಚಿಗೆ ಹೋಗೋ ರೂಟಲ್ಲ ಬೇಲೂರು ಮುಖಾಂತರನೇ ಹೋಗಬೇಕು. ಬೇಲೂರು ವಾರಾಹಿ ಅಂತ ಹಾಕಿದ್ರೂ ಗೂಗಲಲ್ಲಿ ಬರುತ್ತೆ, ಚೆಕ್ ಮಾಡಿಕೊಂಡು ಒಂದ್ಸಲಿ ದಯಮಾಡಿ ಎಲ್ಲರೂ ವಿಸಿಟ್ ಮಾಡಿ. ತುಂಬ ಶಕ್ತಿ ಇದೆ. ತುಂಬ ಶಕ್ತಿ ಇದೆ ಅನ್ನೋಕ್ಕಿಂತ ಅಮ್ಮ ತುಂಬ ಮುದ್ದಾಗಿದ್ದಾಳೆ, ತುಂಬ ಸುಂದರವಾಗಿದ್ದಾಳೆ. ಬನ್ನಿ ಅಮ್ಮನನ್ನು ನೋಡಿ ಕಣ್ತುಂಬಿಸ್ಕೊಳ್ಳಿ.